ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ನನ್ನ ಲಾಸ್ಟ್ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ನನ್ನ ದೊಡ್ಡ ಮಕ್ಕಳದು ಹಾಫ್ ಸ್ಯಾರಿ ಸೆರೆಮನಿ ಈವೆಂಟ್ನ ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನೋಡೋಕ್ಕೆ ಟೈಮ್ ಇಲ್ಲದಿರೋರ್ಗೋಸ್ಕರ ಮಿನಿ ವ್ಲಾಗಲ್ಲಿ ಒಂದು ಸೀರೀಸ್ ಥರ ಶೇರ್ ಮಾಡ್ತಾ ಇದ್ದೀನಿ ಅಂತ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಹಾಗೆ ಯಾರಿಗಾದ್ರೂ ಹಾಫ್ ಸ್ಯಾರಿ ಸೆರೆಮನಿ ಮಾಡೋ ಅಂತ ಒಂದು ಐಡಿಯಾ ಇತ್ತು ಅಂತ ಅಂದರೆ ಸ್ವಲ್ಪ ಐಡಿಯಾಸು ನನ್ನ ವಿಡಿಯೋ ಮೂಲಕ ಸಿಗಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ, ಅದಾದಮೇಲೆ ರವೆ ಉಂಡೆ ಮಾಡಿದ್ವಿ, ಸ್ವಲ್ಪ ಫಂಕ್ಷನ್ಗೆ ಏನೆಲ್ಲ ಬೇಕು ಎತ್ತಿಟ್ಕೊತಾ ಇದ್ವಿ ಅಂತ. ಅದು ಶುಕ್ರವಾರ ವ್ಲಾಗ್ ಆಗಿತ್ತು. ಈವೆಂಟ್ ಇದ್ದಿದ್ದು ಭಾನುವಾರ, ಇದು ಶನಿವಾರ ಪ್ರಿಪ್ರೇಷನ್ ವ್ಲಾಗ್ ತರ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಹಾಗೆ ಇವಾಗ ನಿಮ್ ಜೊತೆಗೆ ಮಿನಿ ವ್ಲಾಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮನೆಯಲ್ಲಿ ಕೂಡ ಒಂದು ಬ್ಯಾಕ್ ಡ್ರಾಪ್ ರೆಡಿ ಮಾಡಿದ್ವಿ. ಏನಕ್ಕಂದ್ರೆ ಮಗಳನ್ನ ಕೂರಿಸಿ ಮುತ್ತೈದೆಯರ ಹತ್ರ ಅರ್ಶನ ಕುಂಕುಮ ಅಕ್ಷತೆ ಹಾಕ್ಸಿ ಆರತಿ ಮಾಡಿಸೋದಕ್ಕೋಸ್ಕರ. ಹಾಗೆ ಬ್ಯಾಕ್ ಯಾರ್ಡ್ ಅಲ್ಲಿ ಕೂಡ ಒಂದು ಬ್ಯಾಕ್ ಡ್ರಾಪ್ ನ ರೆಡಿ ಮಾಡ್ತಾ ಇದೀವಿ. ನೀವು ಇಲ್ಲಿ ನೋಡಬಹುದು. ಈ ಬ್ಯಾಕ್ ಡ್ರಾಪ್ ನ ಹಳದಿ ಥೀಮ್ ಅಲ್ಲಿ ಮಾಡ್ತಾ ಇದೀವಿ. ಫಸ್ಟ್ ಒಂದು ಈ ತರ ಒಂದು ರೆಡಿ ಮಾಡಿದ್ವಿ, ಅದು ಯಾಕೋ ಸೆಟ್ ಆಗ್ಲಿಲ್ಲ. ಅದಾದ್ಮೇಲೆ 3-4 ತರ ಚೇಂಜ್ ಮಾಡಿ ಫೈನಲ್ ಆಗಿ ಒಂದು ಬ್ಯಾಕ್ ಡ್ರಾಪ್ ರೆಡಿ ಮಾಡಿದ್ವಿ. ಅದು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ನೀವು ನೋಡಬಹುದು. ಈ ಟೈಮಲ್ಲಿ ನಾವು ಇಂಡಿಯಾದಲ್ಲಿ ಇದ್ದಿದ್ರೆ ಎಲ್ಲರೂ 3 ದಿನ 5 ದಿನ ಮತ್ತೆ 9 ದಿನಕ್ಕೆ ಅಂತ ಹೇಳ್ಬಿಟ್ಟು ಅರ್ಶನ ಸ್ನಾನ ಎಲ್ಲ ಮಾಡಿಸಿರೋರು. ಬಟ್ ಅಮೆರಿಕಾದಲ್ಲಿದ್ರೆ ನಿಮಗೆ ಗೊತ್ತು, ಎಲ್ಲಾನು ನಾವೇ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಇಲ್ಲಿ ಹೇಗೂ ಪುಣ್ಯವಚನೆ ಮಾಡಿಸ್ಬೇಕಾಗಿತ್ತು. ಮತ್ತೆ ನಾನೇ ಪ್ಲಾನ್ ಮಾಡ್ಕೊಂಡೆ. ಏನಕ್ಕಂದ್ರೆ ಪ್ರತಿಯೊಂದು ತಾಯಿನೇ ಮಾಡಿರೋದ್ರಿಂದ ಮುತ್ತೈದೆದಿರ್ನ ಕರೆಸಿ ನೀಟಾಗಿ ಅರ್ಶನ ಎಲ್ಲ ಹಾಕ್ಸಿ ಮಂಗಳ ಸ್ನಾನ ಮಾಡಿಸಿ ಅವ್ರ ಕೈಯಲ್ಲೇ ಅರ್ಶನ ಕುಂಕುಮ ಅಕ್ಷತೆ ಹಾಕ್ಸಿ ಆರತಿ ಮಾಡಿಸಿ ಆಶೀರ್ವಾದ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಇವೆಂಟ್ ನ ನಾನು ಆರ್ಗನೈಸ್ ಮಾಡಿದೆ. ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯ್ತು ಈ ಇವೆಂಟ್ ಅಂತ ಹೇಳ್ಬೋದು. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ತಂಗಿ ಸ್ಥಾನದಲ್ಲಿ ನಿಂತ್ಕೊಂಡು, ಅಂದ್ರೆ ನನ್ನ ಮಗಳಿಗೆ ಚಿಕ್ಕಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕೂಡ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಹಿಂದಿನ ದಿನ ರಾತ್ರಿ ಮೆಹಂದಿ ಹಚ್ತಾ ಇದ್ದಾರೆ. ನನ್ನ ಮಕ್ಕಳಿಬ್ರು ಎಷ್ಟು ಚೆನ್ನಾಗಿ ಟಿವಿ ನೋಡ್ತಾ ಇರ್ಬೋದು. ಮೆಹಂದಿ ಅಂತೂ ತುಂಬಾ ಚೆನ್ನಾಗಿ ಹಾಕಿದ್ರು. ಮೊದಲು ಅಕ್ಕಂಗೆ ಹಾಕ್ಬಿಟ್ಟು ಆಮೇಲೆ ತಂಗಿಗೂ ಕೂಡ ಹಾಕೊಟ್ರು. ಅದಾದ್ಮೇಲೆ ಇನ್ನೊಂದ್ ಕಡೆ ನೋಡ್ರಿ, ತಟ್ಟೆ ಜೋಡಿಸೋದಕ್ಕೋಸ್ಕರ ನಾವು ಹಿಂದಿನ ದಿನ ರವೆ ಉಂಡೆ ಮಾಡಿದ್ವಿ, ಇವತ್ತು ಚಕ್ಲಿ ಮಾಡಿದ್ವಿ. ಇನ್ನ ಒಬ್ರು ಫ್ರೆಂಡ್ ಬಂದ್ಬಿಟ್ಟು ಲಡ್ಡು ಮತ್ತೆ ನಿಪ್ಪಟ್ಟು ಎಲ್ಲ ತಗೊಂಡ್ ಬರ್ತಾ ಇದ್ರು. ಸೊ ಯಾವ ರೀತಿ ತಟ್ಟೆ ಎಲ್ಲ ಜೋಡಿಸಿದ್ವಿ ಅಂತ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದ್ ಕಡೆ ಬಂದು ಮನೆ ಬಾಗ್ಲೆಲ್ಲ ತೊಳೆದು ನೀಟಾಗಿ ಗರಾಜ್ ಎಲ್ಲ ವಾಶ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ದಿನ ಊಟ ಇತ್ತು. ಹಾಗಾಗಿ ಪುಟ್ಟದಾಗಿ ಒಂದು ರಂಗೋಲಿ ಕೂಡ ಹಾಕ್ತೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ನಾನು ರಂಗೋಲಿ ಎಲ್ಲ ಹಾಕಿ ಬರೋಷ್ಟರಲ್ಲಿ ಒಂದ್ ಕೈ ಮೆಹಂದಿ ಹಾಕಿತ್ತು, ಇನ್ನ ಒಂದ್ ಕೈ ಇನ್ನ ನಡೀತಾ ಇದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಕಲರ್ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿತ್ತು. ಅದಕ್ಕೆ ಸೆಟ್ ಆಗೋ ತರ ಒಂದು ರೆಡ್ ಕಲರ್ ನೇಲ್ ಪಾಲಿಶ್ ಕೂಡ ಹಾಕಿದ್ದಾರೆ. ತುಂಬಾ ಲೇಟ್ ಆಗಿತ್ತು. ನಾವು ಎಷ್ಟೊತ್ತೆದ್ದು ಕೆಲಸ ಮಾಡ್ತಿರ್ತೀವೋ ಮಕ್ಕಳು ಕೂಡ ಎದ್ದೇ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಅದಾದ್ಮೇಲೆ ನಮ್ಮ ಕೆಲಸನ ಕಂಟಿನ್ಯೂ ಮಾಡಿದ್ವಿ. ಮೇಯ್ನ್ ಏನಂತ ಅಂದ್ರೆ, ನಾನು ಅವಾಗಲೇ ಹೇಳಿದೆ, ಎಷ್ಟೊಂದು ಬ್ಯಾಕ್ ಡ್ರಾಪ್ ಸೆಟ್ ಆಗ್ದಿರಾ ಇದು ಫೈನಲ್ ಆಗಿ ರೆಡಿ ಮಾಡಿದ್ವಿ. ಇದರ ಕಂಟಿನ್ಯೂಯೇಷನ್ ವ್ಲಾಗ್ನ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.